ನಮಸ್ತೆ. ಆರೋಗ್ಯ ಜ್ಯೋತಿಷ್ಯದಲ್ಲಿ BP ಶುಗರ್ ಬಗ್ಗೆ ಹೇಳ್ತೇನೆ. ಮಾನಸಿಕ ಆಘಾತ. ಚಂದ್ರ ಕ್ರೂರ ಗ್ರಹಗಳ ಜೊತೆ ಇದ್ದರೆ, ಕುಂಭ ಲಗ್ನವಿದ್ದು ಲಗ್ನದಲ್ಲಿ ಗುರು ಶುಕ್ರರಿದ್ದರೆ, ಕುಂಭದಲ್ಲಿ ರವಿ ಶುಕ್ರ ಚಂದ್ರರು ಮಂಗಳರು ಇದ್ದರೆ, ಲಗ್ನದಲ್ಲಿ 5, 6, 8ರಲ್ಲಿ ರವಿ ಚಂದ್ರ ತುಲಾ ರಾಶಿಯಲ್ಲಿ, ಮಂಗಳನು ವೃಶ್ಚಿಕ ರಾಶಿಯಲ್ಲಿ, ಅಥವಾ 8, 6, 12 ಲಗ್ನದಲ್ಲಿದ್ದರೆ, ತುಲಾ ರಾಶಿಯಲ್ಲಿ ಗುರು ಲಗ್ನದಲ್ಲಿ 6, 8ರಲ್ಲಿ ಕೆಟ್ಟಿದ್ದರೆ, ಶುಕ್ರ ಮಂಗಳ ಶನಿ ಜೊತೆ ಇದ್ದರೆ, ಅಥವಾ ರಾಶಿ ಋಷಭ ಕರ್ಕ ಕನ್ಯಾ ವೃಶ್ಚಿಕ ಮೀನ ಕುಂಭ ಆಗಿದ್ದರೆ ಬರುವ ಚಾನ್ಸಸ್ ತುಂಬ ಇರುತ್ತದೆ. ಡಯಾಬಿಟಿಸು ಇವರು ಕುಳಿತೇ ಇರುವುದರಿಂದ, ಅಂದರೆ ವ್ಯಾಯಾಮ ಇಲ್ಲದಿರುವುದರಿಂದ, ಮಾನಸಿಕ ಶ್ರಮ ವಹಿಸುವ ಪ್ರೊಫೆಸರ್, ಡಾಕ್ಟರ್ಗಳು, ಲಾಯರ್ ಅಥವಾ ರಾಜಕಾರಣಿ, ಜ್ಯೋತಿಷಿಗಳು, ಹೀಗೆ ಇವರಿಗೆಲ್ಲ ಬರಬಹುದು. ಮಾನಸಿಕ ಒತ್ತಡ, ಸ್ಟ್ರೆಸ್ ಜಾಸ್ತಿ ಇರುವುದರಿಂದ. ಇದಕ್ಕೆ ಕಾರಕ ಗ್ರಹ ತುಂಬ ಇದೆ. ವಾತ ಪಿತ್ತ ಕಫ ದೋಷ 3 ಇರೋದರಿಂದ, ಸಕ್ಕರೆ ಅಂಶಕ್ಕೆ ಗುರು, ಭಾವನೆಗಳಿಗೆ ಚಂದ್ರ ಅಥವಾ ಶುಕ್ರ, ಹೀಗೆಲ್ಲ ಸಂಬಂಧ ಇರೋದರಿಂದ 5, 6, 8ನ ಗ್ರಹಗಳನ್ನ ಪರಿಶೀಲನೆ ಮಾಡಬೇಕು ಜಾತಕದಲ್ಲಿ. BP ಬ್ಲಡ್ ಪ್ರೆಷರ್ ಎಂದರೆ ರಕ್ತದ ಒತ್ತಡ. ಶರೀರದಲ್ಲಿಂದ ಹೃದಯವು ರಕ್ತವನ್ನು ಪಂಪ್ ಮಾಡ್ತಿರ್ತದೆ, ವಿವಿಧ ಭಾಗಗಳಿಗೆ ಕಳಿಸುತ್ತಿರುತ್ತದೆ. ಹೀಗೆ ಹರಿಯುವಾಗ ವಿಕೃತವಾಗುವುದೇ ರಕ್ತದ ಒತ್ತಡದ ದೋಷ. ರಕ್ತದ ಮೇಲೆ ರವಿ ಮಂಗಳ ಅಧಿಪತಿ ಇರುತ್ತದೆ. ಇದು ಕೆಟ್ಟ ಗ್ರಹಗಳ ಜೊತೆ ಇದ್ದರೆ, ಅಥವಾ 1, 4 ಸ್ಥಾನದಲ್ಲಿದ್ದರೆ, ಅಥವಾ ಲಗ್ನದಲ್ಲಿದ್ದರೆ ಈ ಥರ ಬರಬಹುದು. ಮದ್ಯಪಾನ, ತಂಬಾಕು ಸೇವನೆ, ವ್ಯಾಯಾಮ ಇಲ್ಲದಿರುವುದು, ಬೊಜ್ಜು ಇದಕ್ಕೆ ಕಾರಣ. ರಕ್ತದಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತದ ಚಲನೆಗೆ ಅಡ್ಡಿ ಉಂಟಾಗೋದ್ರಿಂದ ರಕ್ತದ ಒತ್ತಡ ಹೆಚ್ಚಾಗುತ್ತದೆ. ಇದಕ್ಕೆ ಶನಿ ರವಿ ಮಂಗಳ, ರವಿ ಕೇತು, ರಾಹು ಮಂಗಳ ಇವೆಲ್ಲ ಒಟ್ಟಿಗೆ ಇದ್ದರೆ ಈ ಕಾಯಿಲೆ ಬರಬಹುದು. ಆದಷ್ಟು ರಾಹು ಶಾಂತಿ ಮಾಡಿಕೊಳ್ಳಿ, ಅಥವಾ ರಾಹು ಜಪ ಮಾಡಿ, ಮಂಗಳ ಜಪ ಮಂತ್ರಗಳನ್ನು ಮಾಡಿ, ಸಾಧ್ಯವಾದಷ್ಟು ದಿನವೂ ವಿಷ್ಣು ಸಹಸ್ರನಾಮ ಕೇಳಿ. ಇದರಿಂದ ಕಾಯಿಲೆ ಕಮ್ಮಿ ಆಗುತ್ತದೆ.